ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಿಮಗೆ ಅಂತ ನಾವು ಹೊಸ ಪ್ಲೇಲಿಸ್ಟ್ ಸಹ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಕುಕ್ಕಿಂಗಲ್ಲಿ ನಿಮಗೆ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪೀಸ್, ಆಮೇಲೆ 5 ಮಿನಿಟ್ಸ್ ಚಾಟ್ ರೆಸಿಪೀಸ್ ಎಲ್ಲ ಇದೆ. ಆಮೇಲೆ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್, ರಂಗೋಲಿ ಎಲ್ಲ ಇದೆ. ಸೊ ಪ್ಲೀಸ್ ಡು ವಿಸಿಟ್ ಆ ಚಾನಲ್. ಹೆಚ್ಚಿರೋ 4ರಿಂದ 5 ಹಸಿಮೆಣಸಿನಕಾಯಿ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಸಣ್ಣದಾಗಿ ತುರ್ಕೊಂಡಿರೋ ಶುಂಠಿ, ಇದನ್ನು ಚೆನ್ನಾಗಿ ಬೆರೆಸ್ಕೊಬೇಕು. ನೀಟಾಗಿ ಕಲಸಿ ಅದು ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. 1 ಬೌಲಷ್ಟು ಮೈದಾ ತೊಗೊಂಡಿದ್ದೀವಿ. ಅಷ್ಟೇ ಪ್ರಮಾಣದ ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ರವೆ ತೊಗೊಂಡಿದ್ದೀವಿ. ಇದು ದಪ್ಪ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಏನು ಕರಿತೀವಿ, ಅದು ತೊಗೊಂಡಿದ್ದೀವಿ. ಬನ್ಸಿ ರವೆ, ಸಣ್ಣ ರವೆ ತೊಗೋಬಾರ್ದು, ನೀರು ಬಿಟ್ಕೊಳ್ಳುತ್ತೆ. ಇವಾಗ ಅರ್ಧದಷ್ಟು, 1 ಕಪ್ಪು ಮೈದಾ 1 ಕಪ್ ರವೆ ಆದರೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಪುಟಾಣಿಲಾದರೂ ಪುಡಿ ಮಾಡ್ಕೋಬೋದು ಅಥವಾ ಮಿಕ್ಸಿಲಾದರೂ ಪುಡಿ ಮಾಡ್ಕೋಬೋದು. ಈ ಕಡಲೆಕಾಯಿ ಬೀಜನ ಫಸ್ಟ್ ಹುರಿದು ಆಮೇಲೆ ಕುಟಾಣಿಲಿ ಅಥವಾ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ಕಡಲೆ ಬೀಜ ಅಂತ ಅನಿಸುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಹಿಟ್ಟೆಲ್ಲ ಹಾಕಿದ್ದೀವಲ್ವ, ಹಿಟ್ಟು ರವೆ ಎಲ್ಲನೂ ಹಾಕಿದ್ದೀವಲ್ಲ, ಅದನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಕಲಿಸ್ಕೊಬೇಕು. ಕಲಸಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಈಗ ಕಾದಿರೋ ಎಣ್ಣೆನ ಬಾಣಲೆಗೆ ಹಾಕ್ತಾಯಿದ್ದೀವಿ. ಒಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀವಿ. ಎಣ್ಣೆ ಬಿಸಿ ಇರೋದ್ರಿಂದ ಒಂದು ಸ್ಪೂನಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು, ಇಲ್ಲಾಂದರೆ ತುಂಬ ಮೆದು ಆಗಿಬಿಡತ್ತೆ. ಸ್ವಲ್ಪ ಹಾಕಿ ಕಲಿಸ್ತಾ ನೋಡಿಕೊಂಡು, ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ಇನ್ನೊಂಚೂರು ನೀರು ಹಾಕಬೇಕು. ಇಲ್ಲ, ಈರುಳ್ಳಿಲೇ ಆಲ್ರೆಡಿ ನೀರು ಬಿಟ್ಕೊಳ್ಳೋದ್ರಿಂದ ಜಾಸ್ತಿ ನೀರು ಹಾಕಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಅಥವಾ 2 ಸ್ಪೂನು. ಒಂದು ಒಬ್ಬಟ್ಟು ತಟ್ಟೋ ಶೀಟ್ ಮೇಲೆ ಎಣ್ಣೆ ಸವರ್ಕೊಂಡು ಮದ್ದೂರೊಡೆ ಶೇಪಲ್ಲಿ ತಟ್ಕೊತಾ ಇದ್ದೀನಿ. ಈಗ ಇದನ್ನು ಎಣ್ಣೆಲಿ ಕರಿಯೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾದ ಮದ್ದೂರೊಡೆ.